ಅಂಕೋಲ ತಾಲೂಕಿನ ಗುಂಡಬಾಳ ಹತ್ತಿರ ಅಕ್ರಮ ಜಾನುವಾರು ಸಾಗಾಟ ಪತ್ತೆ, ಜಾನುವಾರು ವಶ, ಇಬ್ಬರ ಬಂಧನ. ಅಂಕೋಲ ತಾಲೂಕಿನ ಗುಂಡಬಾಳ ಹತ್ತಿರ ಅಕ್ರಮ ಜಾನುವಾರು ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ದಾಳಿ ನಡೆಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ 2 ರಾಜಸ್ಥಾನ ಗೀರ್ ತಳಿಯ ಹೋರಿಗಳನ್ನು ಹಾಗೂ ಸಾಗಾಟಕ್ಕೆ ಬಳಸಲಾಗಿದ್ದ ವಾಹನವನ್ನು ವಶಕ್ಕೆ ಪಡೆದಿರುವ ಘಟನೆ ಇಂದು ಭಾನುವಾರ ನಡೆದಿದ್ದು, ಈ ಬಗ್ಗೆ ಇಂದು ಭಾನುವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ಅಂಕೋಲ ತಾಲೂಕಿನ ಗುಂಡಬಾಳ ನಿವಾಸಿ ವಿಶ್ವೇಶ್ವರ ಭಟ್ ನೀಡಿದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದರು. ಬೆಳಗಾವಿ ನೋಂದಣಿ ಹೊಂದಿದ್ದ ಮಹೀಂದ್ರ ಬೊಲೆರೋ ವಾಹನದಲ್ಲಿ ಚುರುಮುರಿ ಚೀಲಗಳ ಮಧ್ಯೆ 2 ರಾಜಸ್ಥಾನ್ ಗೀರ್ ತಳಿಯ ಹೋರಿಗಳನ್ನು ಅಮಾನುಷವಾಗಿ ತುಂಬಿಕೊಂಡು ಸಾಗಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದೆ. ಪರಿಶೀಲನೆಯ ವೇಳೆ ಹೋರಿಗಳನ್ನು ಕಡಿಮೆ ಜಾಗದಲ್ಲಿ ಕೂರಿಸಿ ಸುತ್ತಮುತ್ತ ಚುರುಮುರಿ ಚೀಲಗಳನ್ನು ತುಂಬಿ ಕ್ರೂರವಾಗಿ ಸಾಗಾಟ ಮಾಡಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಜಾನುವಾರುಗಳಿಗೆ ಗಾಯಗಳಾಗಿರುವುದು ಪತ್ತೆಯಾಗಿದೆ. ಘಟನೆಯಲ್ಲಿ ಕಿತ್ತೂರಿನ ಅಪ್ಪಾಸಾಬ್ ಹಾಗೂ ಬೈಲಹೊಂಗಲ ನಿವಾಸಿ ಸಚಿನ್ ಬಸಪ್ಪ ಗಡ್ಡೆದ್ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪಶುವೈದ್ಯರ ತಂಡ ಗಾಯಗೊಂಡ ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಸಿಪಿಐ ಚಂದ್ರಶೇಖರ್ ಮಠಪತಿಯವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಗುರುನಾಥ್ ಹಾಗೂ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆಯನ್ನು ನಡೆಸಿದ್ದು, ಅಕ್ರಮ ಜಾನುವಾರು ಸಾಗಾಟ ಮತ್ತು ಪ್ರಾಣಿಗಳ ಮೇಲಿನ ಕ್ರೌರ್ಯದಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ನಮ್ಮ ಕ್ಯಾಮರಾ ಇದ್ದಾಗ ಡಾಕ್ಟರ್ ಮಾಡ್ಬೇಕಿದ್ನ ಲೈಕ್ ಅಂತ ಅರ್ಲಿ ಬಾಳಿ